ಶಿವ ಅಂತಕ್ಷಣ ನಮಗೆಲ್ಲ ಏನ್ ನೆನ್ಪಾಗತ್ತೆ? ಬಹುಶಃ ಧ್ಯಾನದಲ್ಲಿ ಕೂತ ಒಬ್ಬ ಯೋಗಿ, ಕೈಲಾಸ್ ಪರ್ವತದ ಮೇಲ್ ಕೂತ ತಪಸ್ವಿ, ಅಥವಾ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸೋ ನಟರಾಜನ ರೂಪ ಅಲ್ವಾ? ಆದ್ರೆ ನಾವು ನೋಡ್ತಾ ಇರೋ ಈ ಚಿತ್ರ ಇದೆಯಲ್ಲ, ಇದು ಪೂರ್ತಿ ಚಿತ್ರನಾ? ಅಥವಾ ಸಾವಿರಾರು ಮುಖಗಳಿರೋ ದೇವರ ಒಂದೇ ಒಂದು ಮುಖವನ್ನ ನೋಡಿ ನಮ್ಗೆಲ್ಲ ಗೊತ್ತಾಗ್ಬಿಡ್ತು ಅಂತ ಅನ್ಕೊಂಡಿದ್ದೀವಾ? ಬಹುಶಃ ನಾವು ನೋಡ್ತಾ ಇರೋದು ಸತ್ಯದ ಒಂದು ಸಣ್ಣ ಚೂರಷ್ಟೇ. ಇಲ್ಲೇ ನೋಡಿ ನಮ್ಗೆಲ್ಲ ಕನ್ಫ್ಯೂಷನ್ ಶುರುವಾಗೋದು. ಒಂದೇ ಶಕ್ತಿಗೆ ಎರಡು ಬೇರೆ ಬೇರೆ, ಒಂದಕ್ಕೊಂದು ವಿರುದ್ಧವಾದ ಮುಖಗಳಿರೋಕೆ ಹೇಗೆ ಸಾಧ್ಯ? ಅವನು ಇಡೀ ಬ್ರಹ್ಮಾಂಡವನ್ನೇ ಬೂದಿ ಮಾಡೋ ವಿನಾಶಕನ, ಅಥವಾ ಅದೇ ಜಗತ್ತಿಗೆ ಒಳ್ಳೇದು ಮಾಡೋ, ಎಲ್ಲರಿಗೂ ಆನಂದ ತರೋ ಕರುಣಾಮಯಿನ? ಈ ಪ್ರಶ್ನೆಗೆ ಸುಲಭವಾದ ಉತ್ತರ ಇಲ್ಲ. ಯಾಕಂದ್ರೆ ವಿಚಿತ್ರ ಅಂದ್ರೆ ಎರಡೂ ನಿಜ. ಬನ್ನಿ, ಈ ವಿರೋಧಾಭಾಸದ ಆಳಕ್ಕೆ ಇಳಿದು ನೋಡೋಣ. ಅವನ ಸಾವಿರಾರು ಹೆಸರುಗಳಲ್ಲಿ ಒಂದು ಹೆಸರು ರುದ್ರ, ಅಂದ್ರೆ ಅತ್ಯಂತ ಭಯಂಕರ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ನಾಶ ಮಾಡುವನು. ಆದರೆ ಅದೇ ಸಾವಿರ ಹೆಸರುಗಳಲ್ಲಿ ಇನ್ನೊಂದು ಹೆಸರು ಶಂಕರ. ಶಂಕರೋತಿ ಇತಿ ಶಂಕರಃ ಅಂತಾರೆ. ಅಂದ್ರೆ ಯಾರು ಎಲ್ಲರಿಗೂ ಕಲ್ಯಾಣವನ್ನ, ಮಂಗಳವನ್ನ ಮಾಡ್ತಾನೋ ಅವನು. ಒಂದೇ ಅಸ್ತಿತ್ವ, ಒಂದೇ ಶಕ್ತಿ, ಆದರೆ ಒಂದ್ ಕಡೆ ಭಯ, ಇನ್ನೊಂದು ಕಡೆ ಕರುಣೆ. ಇದು ಹೇಗೆ ಸಾಧ್ಯ? ಈ ಗೊಂದಲ ಬರೀ ಅವನ ಬ್ರಹ್ಮಾಂಡದ ರೂಪಕ್ಕಷ್ಟೇ ನಿಲ್ಲಲ್ಲ, ಅವನ ವೈಯಕ್ತಿಕ ಜೀವನದ ಚಿತ್ರಣದಲ್ಲೂ ಇದೆ ನೋಡಿ. ಒಂದು ಕಡೆ ಅವನು ಎಲ್ಲವನ್ನೂ ಬಿಟ್ಟವನು, ಸ್ಮಶಾನದಲ್ಲಿ ವಾಸ ಮಾಡೋ ಪರಮ ವೈರಾಗಿ. ಇನ್ನೊಂದ್ ಕಡೆ ಅವನೇ ಪಾರ್ವತಿಯ ಗಂಡ, ಗಣೇಶ, ಕಾರ್ತಿಕೇಯರ ತಂದೆ, ಒಬ್ಬ ಪರಿಪೂರ್ಣ ಸಂಸಾರಿ. ಒಬ್ಬನೇ ವ್ಯಕ್ತಿ ಒಂದೇ ಸಮಯದಲ್ಲಿ ಎಲ್ಲವನ್ನೂ ಬಿಟ್ಟವನು, ಎಲ್ಲವನ್ನೂ ಅಪ್ಪಿಕೊಂಡವನು ಆಗಿರೋಕ್ಕಾಗುತ್ತಾ? ಇದು ಬರೀ ಕಥೆಯಲ್ಲ, ಇದು ನಮ್ಮ ತಿಳುವಳಿಕೆಗೆ ಒಂದು ದೊಡ್ಡ ಸವಾಲು. ಹಾಗಿದ್ರೆ ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು 3 ಪ್ರಶ್ನೆಗಳನ್ನ ಬೆನ್ನಟ್ಟೋಣ. ಮೊದಲನೇದಾಗಿ, ಒಂದೇ ದೇವರನ್ನ ಯಾಕೆ ಸಾವಿರಾರು ವಿರುದ್ಧವಾದ ಹೆಸರುಗಳಿಂದ ಕರೆಯಲಾಗಿದೆ? ಎರಡನೆಯದಾಗಿ, ಒಂದು ವೇಳೆ ಈ ವಿರೋಧಾಭಾಸಗಳೇ ತಪ್ಪಲ್ಲ, ಬದಲಿಗೆ ಅವುಗಳೇ ಒಂದು ದೊಡ್ಡ ರಹಸ್ಯದ ಸುಳಿವಾಗಿದ್ರೆ? ಮತ್ತು ಮೂರನೆಯದಾಗಿ, ಈ ಹೆಸರುಗಳ ಹಿಂದೆ ಅಡಗಿರೋ ಆ ಅಸಲಿ ಸತ್ಯವಾದರೂ ಏನು? ಅದು ನಮ್ಮ ಜೀವನದ ಬಗ್ಗೆ ನಮಗೇನು ಹೇಳುತ್ತೆ? ಬನ್ನಿ ಉತ್ತರ ಹುಡ್ಕೋಣ. ಮೊದಲಿಗೆ ಒಂದು ವಿಚಾರವನ್ನ ಸ್ಪಷ್ಟಪಡಿಸೋಣ. ಇದು ಬರೀ ಪುರಾಣದ ಕಥೆಯಲ್ಲ ಅಥವಾ ಧರ್ಮದ ಚರ್ಚೆನೂ ಅಲ್ಲ. ಇದು ಅದಕ್ಕಿಂತ ತುಂಬಾ ಆಳವಾದದ್ದು. ಇದು ವಾಸ್ತವ ಅಂದ್ರೆ ಏನು ಅನ್ನೋದರ ಬಗ್ಗೆ, ನಮ್ಮ ಅಸ್ತಿತ್ವದ ಮೂಲ ನಿಯಮಗಳ ಬಗ್ಗೆ. ಶಿವನ ಈ ವಿರೋಧಾಭಾಸಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಂದ್ರೆ ಅದು ಈ ಇಡೀ ಬ್ರಹ್ಮಾಂಡದ ಸಂಕೀರ್ಣವಾದ ವಿನ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವೇ ಸರಿ. ಹೊರಗಡೆ ಯಾಕೆ ಹುಡುಕೋದು? ಬನ್ನಿ, ಈ ಬ್ರಹ್ಮಾಂಡದ ತತ್ವವನ್ನ ನಮ್ಮೊಳಗೆ ತಂದು ನೋಡೋಣ. ಒಂದು ಕ್ಷಣ ನಮ್ಮ ಮನಸ್ಸನ್ನೇ ಗಮನಿಸಿ. ಒಂದೇ ಕ್ಷಣದಲ್ಲಿ ಪ್ರೀತಿ, ಇನ್ನೊಂದು ಕ್ಷಣದಲ್ಲಿ ದ್ವೇಷ. ಇವತ್ತು ಶಾಂತಿ, ನಾಳೆ ಕೋಲಾಹಲ. ನಮ್ಮ ಮನಸ್ಸೇ ಒಂದು ಯುದ್ಧಭೂಮಿ ಅಲ್ವಾ? ಅಲ್ಲಿ ಸೃಷ್ಟಿ ಮತ್ತು ವಿನಾಶ, ಕ್ರಮ ಮತ್ತು ಅವ್ಯವಸ್ಥೆ ನಿರಂತರವಾಗಿ ನಡೀತಾನೇ ಇರುತ್ತೆ. ಹಾಗಿದ್ರೆ ಶಿವನ ಈ ದ್ವಂದ್ವವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಬೇರೇನೂ ಅಲ್ಲ, ನಮ್ಮೊಳಗಿನ ಈ ಸಂಘರ್ಷವನ್ನ ಅರ್ಥ ಮಾಡ್ಕೊಳ್ಳೋದು, ನಮ್ಮೊಳಗಿನ ಬ್ರಹ್ಮಾಂಡದ ನಕ್ಷೆಯನ್ನ ಓದೋದು. ನೋಡಿ, 1000 ಹೆಸರಲ್ಲಿ ಒಂದನ್ನಷ್ಟೇ ನೋಡಿದ್ರೆ ಅದು ಒಂದು ದೊಡ್ಡ ಮ್ಯಾಪ್ನಲ್ಲಿ ಒಂದೇ ಒಂದು ಚುಕ್ಕೆ ನೋಡ್ದ ಹಾಗೆ ಅಷ್ಟೇ. ಅದರಿಂದ ನಮಗೆ ದಾರಿ ಸಿಗಲ್ಲ. ಪೂರ್ತಿ ಚಿತ್ರಣ ಬೇಕು ಅಂದ್ರೆ ಇಡೀ ಮ್ಯಾಪನ್ನ ತೆರೆದು ನೋಡ್ಬೇಕು. ಆ ಮ್ಯಾಪ್ ಅದೇ ಶಿವಸಹಸ್ರನಾಮ. ಅದು ಬರೀ ಪ್ರಾರ್ಥನೆಗಳ ಪಟ್ಟಿಯಲ್ಲ, ಅದೊಂದು ಬ್ರಹ್ಮಾಂಡದ ರಹಸ್ಯ ನಕ್ಷೆ. ಬನ್ನಿ ಈಗ ಆ ನಕ್ಷೆಯನ್ನ ತೆರೆಯೋಣ. ಸರಿ, ಈಗ ನಾವು ಆ ಬ್ರಹ್ಮಾಂಡದ ನಕ್ಷೆ ಒಳಗೆ ಹೋಗ್ತಾ ಇದೀವಿ. ಇಲ್ಲಿರೋ ಸಾವಿರಾರು ಹೆಸರುಗಳು ಬರೀ ಪದಗಳಲ್ಲ, ಅವು ವಾಸ್ತವದ ಸಾವಿರ ಬಾಗಿಲುಗಳು. ಪ್ರತಿಯೊಂದು ಹೆಸರು ವಾಸ್ತವದ ಒಂದೊಂದು ಪದರವನ್ನ, ಒಂದೊಂದು ಆಯಾಮವನ್ನ ನಮಗೆ ತೆರೆದು ತೋರಿಸುತ್ತೆ. ನಾವೀಗ ಆ ಪದರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಹಾಗಿದ್ರೆ ಮೊದಲನೇ ಪದರ ಬ್ರಹ್ಮಾಂಡದ ವಾಸ್ತುಶಿಲ್ಪ. ಯಾವುದೇ ಒಂದು ಅಸ್ತಿತ್ವದ ಅಡಿಪಾಯ 3 ಕಂಬಗಳ ಮೇಲೆ ನಿಂತಿದೆ: ಸೃಷ್ಟಿ, ಸ್ಥಿತಿ ಮತ್ತು ಲಯ. ಅಂದ್ರೆ ಹುಟ್ಟು, ಬದುಕು ಮತ್ತು ಸಾವು. ಈ ಪದರದಲ್ಲಿ ಶಿವನು ಈ 3 ಮಹಾಶಕ್ತಿಗಳನ್ನ ತನ್ನೊಬ್ನಲ್ಲೇ ಹೇಗೆ ಹಿಡಿದಿಟ್ಕೊಂಡಿದ್ದಾನೆ ಅನ್ನೋದನ್ನ ನೋಡೋಣ. ಮೊದಲು ಅವನನ್ನು ಭವ ಅಂತಾರೆ, ಅಂದ್ರೆ ಎಲ್ಲದರ ಮೂಲ, ಈ ಅಸ್ತಿತ್ವಕ್ಕೆ ಕಾರಣನಾದವನು, ಸೃಷ್ಟಿಕರ್ತ. ಆಮೇಲೆ ಅವನನ್ನ ಸ್ಥಾಣು ಅಂತಾರೆ, ಅಂದ್ರೆ ಒಂದು ದೊಡ್ಡ ಮರದ ಹಾಗೆ ಅಚಲವಾಗಿ ನಿಂತು ಈ ಬ್ರಹ್ಮಾಂಡವನ್ನ ಹಿಡಿದಿಟ್ಟುಕೊಂಡಿರೋ ಸ್ಥಿರವಾದ ಕಂಬ, ಸ್ಥಿತಿಕರ್ತ. ಮತ್ತು ಕೊನೆಗೆ ಅವನನ್ನೇ ಹರ ಅಥವಾ ರುದ್ರ ಅಂತಾರೆ, ಎಲ್ಲವನ್ನೂ ಮತ್ತೆ ತನ್ನೊಳಗೆ ಸೆಳೆದುಕೊಳ್ಳುವ, ಲಯಗೊಳಿಸುವ ಮಹಾಶಕ್ತಿ, ಲಯಕರ್ತ. ಅಂದ್ರೆ ಹುಟ್ಟು, ಬದುಕು ಮತ್ತು ಸಾವು, ಈ 3 ಒಂದೇ ಶಕ್ತಿಯ 3 ಬೇರೆ ಬೇರೆ ನೃತ್ಯಗಳು. ಈಗ ಇನ್ನೊಂದು ಹೆಜ್ಜೆ ಆಳಕ್ಕೆ ಹೋಗೋಣ. ಎರಡನೇ ಪದರ,
ವಿರುದ್ಧಗಳ ಏಕೀಕರಣ. ಇಲ್ಲಿ ಶಿವ ಬರೀ ವಿರುದ್ಧ ಗುಣಗಳನ್ನ ಹೊಂದಿರೋದಷ್ಟೇ ಅಲ್ಲ, ಅವನು ಆ ವಿರುದ್ಧಗಳನ್ನೇ ಒಂದಾಗ್ಸ್ತಾನೆ. ಇದು ದ್ವಂದ್ವವಲ್ಲ, ಇದು ದ್ವಂದ್ವಾತೀತ. ಒಳ್ಳೇದು ಮತ್ತು ಕೆಟ್ಟದ್ದು, ಬೆಳಕು ಮತ್ತು ಕತ್ತಲು, ದೇವತೆ ಮತ್ತು ರಾಕ್ಷಸ, ಇವೆಲ್ಲವೂ ಅವನಲ್ಲಿ ಬಂದು ಒಂದಾಗ್ಬಿಡ್ತವೆ. ಈ ಒಂದೇ ಒಂದು ಹೆಸರನ್ನ ಗಮನಿಸಿ, ದೇವಾಸುರೇಶ್ವರ. ಅಂದ್ರೆ ದೇವತೆಗಳಿಗೂ ಅವನೇ ಒಡೆಯ, ಅಸುರರಿಗೂ ಅವನೇ ಒಡೆಯ, ಇಬ್ಬರಿಗೂ ಅವನೇ ಗುರು. ಇದು ನಾವು ಅಂದ್ಕೊಂಡಿರೋ ಒಳ್ಳೇದು ಕೆಟ್ಟದ್ದು ಅನ್ನೋ ಸರಳವಾದ ಗೆರೆಯನ್ನೇ ಅಳಿಸಾಕತ್ತೆ. ಅವನ ದೃಷ್ಟಿಯಲ್ಲಿ ಒಳ್ಳೇದು ಮತ್ತು ಕೆಟ್ಟದ್ದು ಶತ್ರುಗಳಲ್ಲ, ಬದಲಿಗೆ ಒಂದೇ ವಾಸ್ತವದ ಎರಡು ಮುಖ್ಯವಾದ ಭಾಗಗಳು ಅನ್ನೋದನ್ನ ಈ ಹೆಸರು ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಅವನ ದ್ವಂದ್ವದ ಇನ್ನೊಂದು ಮುಖ ನೋಡಿ. ಒಂದ್ ಕಡೆ ಅಹಂಕಾರದಿಂದ ವರ್ತಿಸಿದ ಸೃಷ್ಟಿಕರ್ತ ಬ್ರಹ್ಮನ ತಲೆಯನ್ನೇ ಕತ್ತರಿಸುವಷ್ಟು ಕಠೋರ ನ್ಯಾಯಮೂರ್ತಿಯವನು, ನಿರ್ದಾಕ್ಷಿಣ್ಯ. ಇನ್ನೊಂದ್ ಕಡೆ ನೋಡಿದ್ರೆ ಅವನು ವರದ, ಭಕ್ತರು ಏನ್ ಕೇಳಿದ್ರೂ ಇಲ್ಲ ಅಂದದೆ ಕೊಡೋ ಭೋಳೆಶಂಕರ, ಅಪಾರ ಕರುಣಾಮಯಿ. ಒಂದೇ ಹೃದಯದಲ್ಲಿ ಅಷ್ಟು ಕಠೋರ ನ್ಯಾಯ ಮತ್ತೆ ಅಷ್ಟೇ ಮೃದುವಾದ ಕರುಣೆ ಒಟ್ಟಿಗಿರೋಕ್ ಹೇಗ್ ಸಾಧ್ಯ? ಸರಿ, ಈಗ ನಾವು ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಆಳವಾದ, ನಮ್ಮ ತರ್ಕವನ್ನೇ ಮೀರುವಂತಹ ಒಂದು ಪದರಕ್ಕೆ ಬಂದು ತಲುಪಿದ್ದೀವಿ. ಇಲ್ಲಿ ಶಿವನು ಬೇರೆ ಎಲ್ಲಾ ದೇವರುಗಳ ಹಾಗೆ ಒಬ್ಬನಾಗಿ ಕಾಣಲ್ಲ, ಬದಲಾಗಿ ಎಲ್ಲಾ ದೇವರುಗಳು ಅವನ ಒಂದು ಭಾಗವಾಗಿ ಕಾಣ್ತಾರೆ. ಅವನು ಅಂಶ ಅಲ್ಲ, ಅವನು ಇಡೀ ಬ್ರಹ್ಮಾಂಡದ ಒಂದು ಸಂಪೂರ್ಣ ರೂಪ. ಸಹಸ್ರನಾಮದಲ್ಲೇ ಇದಕ್ಕೆ ಸಾಕ್ಷಿ ಇದೆ ನೋಡಿ. ಅವನನ್ನ ಪುರುಷ ಅಂತಾರೆ. ಇದು ಮಹಾವಿಷ್ಣುವನ್ನು ವರ್ಣಿಸೋ ಪುರುಷ ಸೂಕ್ತದ ನೇರ ಉಲ್ಲೇಖ. ಅವನನ್ನ ಅರ್ಥಿತವ್ಯ ಅಂತಾರೆ, ಅಂದ್ರೆ ಎಲ್ಲ ಕೆಲ್ಸಗಳ ಆರಂಭದಲ್ಲಿ ಯಾರನ್ನ ಪೂಜೆ ಮಾಡ್ತಾರೋ ಅವನು. ಇದು ಗಣೇಶನ ಸ್ಪಷ್ಟರೂಪ ಅಲ್ವಾ? ಅವನನ್ನೇ ಪದ್ಮಲೋಚನ ಅಂತಾರೆ, ಕಮಲದಂಥ ಕಣ್ಣುಗಳುಳ್ಳ ವಿಷ್ಣು ಅಥವಾ ಕಮಲಗಳನ್ನ ಅರಳಿಸುವ ಸೂರ್ಯ. ಇದರರ್ಥ ವಿಷ್ಣು, ಗಣೇಶ, ಸೂರ್ಯ ಈ ಎಲ್ಲ ದೈವಿಕ ಶಕ್ತಿಗಳು ಅವನಿಂದ ಬೇರೆ ಅಲ್ಲ, ಅವೆಲ್ಲವೂ ಅವನದೇ ಬೇರೆ ಬೇರೆ ರೂಪಗಳು. ಇಷ್ಟೆಲ್ಲ ಆಳವಾದ ಸತ್ಯಗಳನ್ನ ಒಂದೇ ಒಂದು ಶಕ್ತಿಶಾಲಿ ಹೆಸರಲ್ಲಿ ಹಿಡಿದಿಡಲಾಗಿದೆ. ಈ ಸ್ಲೈಡ್ ನೋಡಿ, ಸರ್ವದೇವಮಯ. ಈ ಒಂದೇ ಒಂದು ಪದ ಇಡೀ ರಹಸ್ಯದ ಬಾಗಿಲನ್ನೇ ತೆರೆದ್ಬಿಡುತ್ತೆ. ಹಾಗಿದ್ರೆ ಸರ್ವದೇವಮಯ ಅಂದ್ರೆ ಏನು? ಇದರರ್ಥ ಯಾವ ಒಬ್ಬನ ಶರೀರದ ಭಾಗಗಳೇ ಎಲ್ಲಾ ದೇವತೆಗಳಾಗಿದ್ದಾರೋ ಅವನು. ಒಂದು ಕ್ಷಣ ಯೋಚನೆ ಮಾಡಿ. ವಿಷ್ಣು, ಬ್ರಹ್ಮ, ಇಂದ್ರ, ಅಗ್ನಿ ಇವರೆಲ್ಲರೂ ಅವನಿಂದ ಬೇರೆ ಆದವರಲ್ಲ. ಅವರೆಲ್ಲರೂ ಆ ಒಂದೇ ಮಹಾಶಕ್ತಿಯ ದೇಹದ ಅಂಗಗಳು ಅಷ್ಟೇ. ಸೃಷ್ಟಿ, ಸ್ಥಿತಿ, ಲಯ, ದೇವರು, ದಾನವರು, ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ಅವನಲ್ಲೇ ಇದೆ. ಅವನು ಒಬ್ಬ ವ್ಯಕ್ತಿಯಲ್ಲ, ಅವನು ಇಡೀ ಬ್ರಹ್ಮಾಂಡದ ಸಮಗ್ರತೆ. ಇಷ್ಟೆಲ್ಲ ನೋಡಿದ್ಮೇಲೆ ತಲೆ ಗಿರ್ಗಿರ ಅನ್ನೋದು ಸಹಜ. ಆದ್ರೆ ಈಗ ನಾವು ಈ ಎಲ್ಲಾ ಚದುರಿದ ತುಣುಕುಗಳನ್ನು ಒಟ್ಟುಗೂಡಿಸೋ ಸಮಯ ಬಂದಿದೆ. ಈ ತೋರಿಕೆಯ ಅವ್ಯವಸ್ಥೆಯ ಹಿಂದೆ ಅಡಗಿರುವ ಒಂದು ಸುಂದರವಾದ ವಿನ್ಯಾಸವನ್ನು ನೋಡುವ ಸಮಯ. ಮಹಾಸತ್ಯ ಈಗ ಅನಾವರಣಗೊಳ್ಳಲಿದೆ. ಇಲ್ಲಿವರೆಗೂ ನಾವು ನೋಡ್ತಾ ಬಂದ್ವಲ್ಲ ಈ ವಿರೋಧಾಭಾಸಗಳು, ಅವನು ಸೃಷ್ಟಿಕರ್ತ ಮತ್ತು ವಿನಾಶಕ, ಯೋಗಿ ಮತ್ತು ಗೃಹಸ್ಥ, ಕರುಣಾಮಯಿ ಮತ್ತು ಉಗ್ರ, ಇವು ಯಾವುವೂ ಸಮಸ್ಯೆ ಅಲ್ಲ. ನಾವಿದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಹೌದು, ನಿಜ ಅಂದ್ರೆ ಈ ವಿರೋಧಾಭಾಸಗಳೇ ಉತ್ತರ. ಆ ದ್ವಂದ್ವದಲ್ಲೇ ನಿಜವಾದ ಸತ್ಯ ಅಡಗಿದೆ. ನಾವು ಸಮಸ್ಯೆ ಎಂದು ಭಾವಿಸಿದ್ದೇ ವಾಸ್ತವವಾಗಿ ಆ ರಹಸ್ಯದ ಬೀಗದಗೈ. ಹಾಗಿದ್ರೆ ಇದರ ಅಸಲಿ ಅರ್ಥವಾದರೂ ಏನು? ಶಿವನು ಇದು ಅಥವಾ ಅದು ಅಲ್ಲ, ಅವನು ಇದು ಮತ್ತು ಅದು. ಅವನು ಸೃಷ್ಟಿಕರ್ತ ಮತ್ತು ವಿನಾಶಕ, ಯೋಗಿ ಮತ್ತು ಗೃಹಸ್ಥ, ಬೆಳಕು ಮತ್ತು ಕತ್ತಲೆ. ಅವನು ವಾಸ್ತವದ ಸಂಪೂರ್ಣ ಚಿತ್ರಣ. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ? ಕೇವಲ ಸುಖ ಅಥವಾ ಕೇವಲ ದುಃಖ ಇರಲ್ಲ, ಎರಡೂ ಇರುತ್ತೆ. ಈ ಸತ್ಯವನ್ನು ಒಪ್ಕೊಳ್ಳಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ, ಆದ್ರೆ ಶಿವನ ರೂಪ ಇದನ್ನೇ ನಮಗೆ ಮತ್ತೆ ಮತ್ತೆ ನೆನಪಿಸ್ತೆ. ವಿರೋಧಾಭಾಸನ್ನೋದು ತಪ್ಪಲ್ಲ, ಅದೇ ಈ ಬ್ರಹ್ಮಾಂಡದ ಮೂಲವಿನ್ಯಾಸ. ಸರಿ, ಇಷ್ಟೆಲ್ಲ ಬ್ರಹ್ಮಾಂಡದ ದೊಡ್ಡ ದೊಡ್ಡ ಸತ್ಯಗಳನ್ನ ತಿಳ್ಕೊಂಡ್ವಿ. ಆದ್ರೆ ಇದ್ರಿಂದ ನಮಗೇನು? ನಮ್ಮ ಬದುಕಿಗೇನು? ಈ ಜ್ಞಾನ ನಮ್ಮ ದೈನಂದಿನ ಜೀವನವನ್ನ, ನಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸ್ಬೋದು? ಬನ್ನಿ, ಈ ಬ್ರಹ್ಮಾಂಡದ ತತ್ವದಿಂದ ನಮ್ಮ ಆಂತರಿಕ ಜಗತ್ತಿಗೆ ಇಳಿದು ಬರೋಣ. ನೋಡಿ, ವೇದಗಳಲ್ಲೇ ಒಂದು ಮಾತು ಹೇಳುತ್ತೆ, ಜ್ಞಾನಾದೇವತು ಕೈವಲ್ಯಂ. ಅಂದ್ರೆ ಮುಕ್ತಿ ಸಿಗೋದು ಜ್ಞಾನದಿಂದ, ಅರಿವಿನಿಂದ ಮಾತ್ರ. ಶಿವನ ಈ ವಿರೋಧಾಭಾಸದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದೇ ಆ ಜ್ಞಾನ. ನಮ್ಮೊಳಗಿನ ಬೆಳಕು ಮತ್ತು ಕತ್ತಲನ್ನು, ನಮ್ಮ ಶಕ್ತಿ ಮತ್ತು ದೌರ್ಬಲ್ಯವನ್ನು, ನಮ್ಮ ಸಂತೋಷ ಮತ್ತು ದುಃಖವನ್ನು ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಲು ಕಲಿತಾಗ ಆ ನಿಜವಾದ ಅರಿವು ಮೂಡುತ್ತೆ.
ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ. ಇಡೀ ಬ್ರಹ್ಮಾಂಡದ ಮೂಲಶಕ್ತಿಯೇ ಸೃಷ್ಟಿ ಮತ್ತು ನಾಶವನ್ನ, ಬೆಳಕು ಮತ್ತು ಕತ್ತಲನ್ನ ತನ್ನೊಳಗೆ ಪರಿಪೂರ್ಣವಾದ ಸಮತೋಲನದಲ್ಲಿ ಇಟ್ಕೊಳ್ಬೋದಾದ್ರೆ, ನಮ್ಮೊಳಗಿನ ಒಳ್ಳೆಯದು ಕೆಟ್ಟದ್ದು, ಸರಿ ತಪ್ಪುಗಳ ನಡುವೆ ನಾವ್ಯಾಕೆ ನಿರಂತರವಾಗಿ ಯುದ್ಧ ಮಾಡ್ತಾನೇ ಇರಬೇಕು? ಬಹುಶಃ ಆ ಆಂತರಿಕ ಯುದ್ಧವನ್ನ ನಿಲ್ಲಿಸಿ ನಮ್ಮ ಸಂಪೂರ್ಣ ಅಸ್ತಿತ್ವವನ್ನ ಒಪ್ಕೊಳ್ಳೋದೇ ನಿಜವಾದ ಜ್ಞಾನವೇನೋ. ಯೋಚಿಸಿ.